ಮೆಸ್ಕಾಂನ ನಿರ್ಲಕ್ಷ್ಯತನಕ್ಕೆ ಬೇಜವಾಬ್ದಾರಿತನಕ್ಕೆ ಒಬ್ಬ ಅಮಾಯಕ ರೈತನ ಪ್ರಾಣ ಹೋಗಿರುವಂಥದ್ದು. ಭ್ರಷ್ಟಾಚಾರ ಏನು ಮಾಡ್ತಾ ಇದ್ರು ಅದರ ಒಂದು ದುರಾಸೆಗೆ ಲಾಲಾಸೆಯಿಂದ ಇವತ್ತು ಪ್ರಾಣವನ್ನು ಚೆಲ್ಲಿದ್ದಾನೆ. ಜೈ ಬಸವರಾಜಪ್ಪ ಏನಿದ್ದಾರೆ ಯಾವುದೇ ರೀತಿಯ ಕ್ರಮವನ್ನು ತೆಗೆದುಕೊಂಡಿಲ್ಲ ಅಂತೇಳಿ ಆರೋಪವನ್ನು ಮಾಡ್ತಿರುವಂಥದ್ದು. 2-3 ವರ್ಷದಿಂದ ವೈರ್ ಎಳೆದಿರೋದು. ಜೈ ಅರೆಸ್ಟ್ ಆಗಬೇಕು. ಲೈನ್ ತಗಿಲಿಲ್ಲ, ಪ್ರಾಣ ತಗೊಂಡ್ರು ಅಷ್ಟೇ. ಅವರಿಬ್ರು ಫಸ್ಟ್ ಒಳಗೆ ಹೋಗಬೇಕು. ಅವರು ತಂತಿ ಮುಟ್ಟಿದ್ದಾರೆ, ಅಲ್ಲೇ ಸ್ಪಾಟಲ್ಲೇ ಇದಾಗಿದೆ ಸರ್. ಅದು ಸುಮಾರು 12 ಎಕರೆ ಕೂಡ ತಂತಿ ಕರೆಂಟು ಇದಾಗಿದೆ ಸರ್. ಅವ್ರ ಮಗನೂ ಕೂಡ ಹೋಗಿದ್ದ, ಅವರು ಕೂಡ ಕರೆಂಟಿಗೆ ಮೈ ಜುಮ್ಮಂತು ಅಂತೇಳಿ ಆ ಹುಡುಗ ಮುಟ್ಟಿಲ್ಲ. ಇಲ್ಲಾಂದ್ರೆ ಇವತ್ತು ಅವ್ರ ತಂದೆ ಮಗ ಇಬ್ರು ಕೂಡ ಸ್ಪಾಟ್ ಆಗಬೇಕಾಯ್ತು. ಇವರ ಸರ್ ಇವ್ರು ಪಾಪ ಸಣ್ಣ ಮಗ ಅವ್ರ ತಾಯಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ, ಅವ್ರ ತಂದೆ ತೀರೋಗಿದ್ದಾರೆ, ಇವನು ಒಬ್ಬನೇ ಮಗ ಇರೋದು. ಇವ್ರಿಗೆ ಯಾರು ಸರ್ ಇವ್ರಿಗೆ ನ್ಯಾಯ ಕೊಡೋರು? ಮೆಸ್ಕಾಂನ ನಿರ್ಲಕ್ಷ್ಯತನಕ್ಕೆ ಬೇಜವಾಬ್ದಾರಿತನಕ್ಕೆ ಒಬ್ಬ ಅಮಾಯಕ ರೈತನ ಪ್ರಾಣ ಹೋಗಿರುವಂಥದ್ದು. ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಮರಡಿಹಳ್ಳಿಯ ಹನುಮಂತಪ್ಪ ಅನ್ನುವಂಥ ವ್ಯಕ್ತಿ ಇವತ್ತು ಈ ಅಧಿಕಾರಿಗಳ ಭ್ರಷ್ಟಾಚಾರ ಏನು ಮಾಡ್ತಾ ಇದ್ರು ಅದರ ಒಂದು ದುರಾಸೆಗೆ ಲಾಲಾಸೆಯಿಂದ ಇವತ್ತು ಪ್ರಾಣವನ್ನು ಚೆಲ್ಲಿದ್ದಾನೆ. ಆಗಿರೋದಿಷ್ಟೇ, ಅಲ್ಲಿಯ ಪಕ್ಕದ ಜಮೀನಿನ ಮಾಲಕ ಅಕ್ರಮವಾಗಿ ಕದ್ದು ಕರೆಂಟನ್ನು ತೆಗೆದುಕೊಂಡಿರ್ತಾನೆ. ಹಾಗಾಗಿ ಆ ಕರೆಂಟಿನ ವೈರ್ ಏನಿದೆ ಈ ಹನುಮಂತಪ್ಪ ಅನ್ನುವ ವ್ಯಕ್ತಿ ಏನಿದ್ದಾರೆ ಅವರ ಜಮೀನಿನ ಮೇಲೆ ಹೋಗಿರುತ್ತೆ. ಹಾಗಾಗಿ ಪದೇ ಪದೇ ಹೇಳಿರ್ತಾರೆ ಈ ರೀತಿಯಾಗಿ ಅಕ್ರಮವಾಗಿ ಕರೆಂಟ್ನ ತೆಗೆದುಕೊಂಡಿರ್ತಾರೆ, ಕದ್ದು ಕರೆಂಟನ್ನು ಎಳ್ಕೊಂಡಿರ್ತಾರೆ, ದಯವಿಟ್ಟು ಈ ಕಲೆಕ್ಷನನ್ನು ತಪ್ಪಿಸಿ ಅಂತ ಹೇಳ್ಕೊಂಡು. ಆದರೆ ಇದಕ್ಕೆ ಸಂಬಂಧಪಟ್ಟಂಥ ಜೈ ಬಸವರಾಜಪ್ಪ ಏನಿದ್ದಾರೆ ಯಾವುದೇ ರೀತಿಯ ಕ್ರಮವನ್ನು ತೆಗೆದುಕೊಂಡಿಲ್ಲ ಅಂತೇಳಿ ಆರೋಪವನ್ನು ಮಾಡ್ತಿರುವಂಥದ್ದು. ಅವರ ಒಂದು ಈ ರೀತಿಯಾಗಿ ನಿರ್ಲಕ್ಷ್ಯತನ, ಅದ್ರ ಜೊತೆಗೆ ಅವ್ರ ಜೊತೆ ಅವ್ರು ಶಾಮೀಲಾಗಿದ್ದರು, ಹಣವನ್ನು ತೆಗೆದುಕೊಂಡಿದ್ರು. ಆ ಹಿನ್ನೆಲೆಯಲ್ಲಿ ಇವತ್ತು ಅಲ್ಲಿ ಏನೊಂದು ಕದ್ದು ಕರೆಂಟನ್ನು ತೆಗೆದುಕೊಂಡಿದ್ರು, ಆ ಕಲೆಕ್ಷನ್ನ ತಪ್ಪಿಸೋಕ್ಕೆ ಮುಂದಾಗಿರಲಿಲ್ಲ ಅನ್ನುವಂಥ ಆರೋಪವನ್ನು ಮಾಡ್ತಿದ್ದಾರೆ. ಸೊ ಇವತ್ತು ಕೂಡ ರೈತ ಏನಿದ್ದಾನೆ ಹನುಮಂತಪ್ಪ ಅನ್ನೋ ರೈತ ತನ್ನ ಹೊಲಕ್ಕೆ ಹೋಗಿ ಬೇಸಾಯವನ್ನು ಮಾಡ್ತಿದ್ರು ಅನ್ನೋ ಸಂದರ್ಭದಲ್ಲಿ ಗ್ರೌಂಡ್ ಆಗಿ ಇವತ್ತು ಆ ಕರೆಂಟ್ನಿಂದ ಪ್ರಾಣವನ್ನು ಬಿಟ್ಟಿರುವಂಥದ್ದು. ಹಾಗಾಗಿ ಆ ಕುಟುಂಬ ಇವತ್ತು ಕಣ್ಣೀರಲ್ಲಿ ಕೈ ತೊಳಿತಿದೆ. ಒಬ್ಬ ಚಿಕ್ಕ ಮಗನಿದ್ದಾನೆ, ಹೆಂಡತಿ ಹಾರ್ಟ್ ಪೇಷೆಂಟು, ಅಮ್ಮ ವಿಚಾರ ತಿಳಿದು ಈಗ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ಇಡೀ ಊರಿನ ಜನ ನೀವು ನೋಡ್ತಾ ಇರ್ಬೋದು. ಇವತ್ತು ನಮಗೆ ನ್ಯಾಯ ಬೇಕು, ಇದಕ್ಕೆ ಕಾರಣ ಯಾರಾಗಿದ್ದಾರೆ ಜೈ ಬಸವರಾಜಪ್ಪ ಏನಿದ್ದಾರೆ ಅವನ ಬಂಧನ ಆಗಬೇಕು ಅಂತ ಕೇಳ್ಕೊಂಡು ಪ್ರತಿಭಟನೆಗೆ ಇಳಿದಿರುವಂಥದ್ದು ನೀವು ನೋಡ್ತಿರ್ಬೋದು. ಅದರಲ್ಲಿ ಈಗ ಎಲ್ಲರೂ ಕೂಡ ಮರಡಿಯಲ್ಲಿ ಎಲ್ಲ ಗ್ರಾಮಸ್ಥರು ಬಂದಿದ್ದಾರೆ, ನಿಂತ್ಕೊಂಡು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ನಮಗೆ ನ್ಯಾಯ ಬೇಕು ಅನ್ನುವಂಥ ಒಂದೇ ಒಂದು ಘೋಷಣೆಯನ್ನು ಇಟ್ಕೊಂಡು ಮಾಡ್ತಿರ್ತೀವಿ. ಸರ್ ಇವತ್ತು ನಮಗೆ ಅನ್ಯಾಯ ಆಗಿದೆ, ನಮಗೆ ನ್ಯಾಯ ಕೊಡಿಸ್ಬಿಡ್ಬೇಕು. ಇವತ್ತು ಜೈ ಕಡೆಯಿಂದ ಲಂಚ ತಗೊಂಡಿರೋ ಏನು ತೆಗೆದಿರೋ ನಮಗೆ ಗೊತ್ತಿಲ್ಲ. ನಮಗೊಬ್ಬ ರೈತನಿಗೆ ಅನ್ಯಾಯ ಆಗಿದೆ, ಇವತ್ತು ನಮಗೆ ನ್ಯಾಯ ಕೊಡಿಸ್ಬೇಕು. ಇಲ್ಲ ಅವರು ಲಂಚ ತಗೊಂಡಿದ್ರೆ ಅವ್ರು ಸಾಯಿಲಿ, ನಾವು ರೈತರು ಪರಿಹಾರ ಕೊಡ್ತೀವಿ ಅವ್ರಿಗೆ ನಾವು ರೈತರು ಪರಿಹಾರ ಕೊಡ್ತೀವಿ. ಇಲ್ಲ ನಮಗೆ ಅವ್ರು ಪರಿಹಾರ ಕೊಡಲಿ, ಇಷ್ಟ ನಾವು ಕೇಳ್ತಾ ಇರೋದು. ಡ್ಯಾಮೇಜ್ ಆದಾಗ ಅವ್ರ ತಂದೆ ಮಗ ಮತ್ತು ಟ್ರ್ಯಾಕ್ಟರ್ ಕರ್ಕೊಂಡೋದಂಥ ಸಂದರ್ಭದಲ್ಲಿ ಅವರು ತಂತಿ ಮುಟ್ಟಿದ್ದಾರೆ, ಅಲ್ಲೇ ಸ್ಪಾಟಲ್ಲೇ ಇದಾಗಿದೆ ಸರ್. ಅದು ಸುಮಾರು 12 ಎಕರೆ ಕೂಡ ತಂತಿ ಕರೆಂಟು ಇದಾಗಿದೆ ಸರ್. ಅನೇಕ ಇವತ್ತು ನಾವು ನೋಡಬೇಕು ಅಂತಂದರೆ 12 ಎಕರೆ ಅನೇಕ ಇವತ್ತು ಒಂದು 7-8 ಜನ ಹೋಗಿದ್ರು. ಅವರೆಲ್ಲರೂ ಮುಟ್ಟಿದ್ರು. ಇವತ್ತು ಒಂದು 8-10 ಜನ ಸಾವಾಗಬೇಕಾಯ್ತು. ಅವ್ರ ಮಗನೂ ಕೂಡ ಹೋಗಿದ್ದ, ಅವರು ಕೂಡ ಕರೆಂಟಿಗೆ ಮೈ ಜುಮ್ಮಂತು ಅಂತೇಳಿ ಆ ಹುಡುಗ ಮುಟ್ಟಿಲ್ಲ. ಇಲ್ಲಾಂದ್ರೆ ಇವತ್ತು ಅವ್ರ ತಂದೆ ಮಗ ಇಬ್ಬರು ಕೂಡ ಸ್ಪಾಟ್ ಆಗಬೇಕಾಯ್ತು. ಇವರ ಸರ್ ಇವ್ರು ಪಾಪ ಸಣ್ಣ ಮಗ ಅವ್ರ ತಾಯಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ, ಅವ್ರ ತಂದೆ ತೀರೋಗಿದ್ದಾರೆ, ಇವನು ಒಬ್ಬನೇ ಮಗ ಇರೋದು. ಇವ್ರಿಗೆ ಯಾರು ಸರ್ ಇವ್ರಿಗೆ ನ್ಯಾಯ ಕೊಡೋರು? ಯಾವೊಬ್ಬ ಅಮಾಯಕರು ಬಲಿ ತಾಂಡಿದ್ದಾರೆ. ಇವತ್ತು KB ಡಿಪಾರ್ಟ್ಮೆಂಟಲ್ಲಿ ಲೈನ್ ಎಳ್ಕೊಂಡೋಗಿದ್ದಲ್ದಲ್ಲೇ ಇವತ್ತು ಅಮಾಯಕರು 4 ವರ್ಷಗಳ ಕಾಲ ಅವರು ಎಳ್ಕೊಂಡು ಹೋಗ್ಬೇಡ್ರಿ ಅಂತ ಸುಮಾರು ಸರಿ ಹೇಳಿದ್ರು ಕೂಡ ಜೈ ಆಗ್ಬೋದು AWL ಆಗ್ಬೋದು ಕ್ರಮ ತಾಂಡಿಲ್ಲ. ಇವತ್ತು ಅವ್ರ ಪ್ರಾಣಕ್ಕೆ ಯಾರು ಸರ್? ಇವತ್ತು ಆ ಹುಡುಗನಿಗೆ ಹೋಗ್ತಿರಲ್ಲ ಸರ್, ಕಂಪ್ಲೇಂಟೇ ತಾಂಡಿಲ್ಲ. 3-4 ಬಾರಿ ಬಂದು ಸ್ಪಂದನೆ ಮಾಡಿದ್ರು ಕೂಡ ಇವರು KB ಡಿಪಾರ್ಟ್ಮೆಂಟು ಮತ್ತು ಆ ವ್ಯಕ್ತಿಗೆ ಅದು ಏನಾಯ್ತು, ನಿರಂತರ ಜ್ಯೋತಿ ಕೋಳಿ ಫಾರಮ್ಮು ಮತ್ತು ಬೋರ್ವೆಲ್ ಕೊರ್ಸೋಕ್ಕೋಸ್ಕರ ಅವ್ರಿಗೆ 4 ವರ್ಷಗಳ ಕಾಲ ಅದು ಕೊಡಂಗೆ ಇಲ್ಲ ನಿರಂತರ ಜ್ಯೋತಿ ಸರ್. ನಿರಂತರ ಜ್ಯೋತಿಗೆ ಅದು ಮಾಡೋದೇ ತಪ್ಪು. ಅದರಲ್ಲೂ ಕೂಡ ಒಬ್ಬನ ಅಮಾಯಕನ ಬಲಿ ತಾಂಡಿದ ಸರ್. ಇವತ್ತು ಜೈನ ರಿಲೇಟಿವ್ ಅಂತೆ, ಸಂಬಂಧವಂತೆ, ಅವ್ನು ರೈತ ಹೇಳ್ಕೊಂಡಿದ್ದಾನು. ಹಾಗಾಗಿ ಅವ್ರಿಗೆ 3 ವರ್ಷದಲ್ಲ ಅಕ್ಕಪಕ್ಕ ಬಸವರಾಜಪ್ಪ ಅಂತ ಜೈದು ಅರ್ಜಿಕೊಪ್ಲು ರೈತಗೊಂದು ಅರ್ಜಿಕೊಪ್ಲು ಅವಿಬ್ಬರು ಶಾಮೀಲಾಗಿ ಅಕ್ಕಪಕ್ಕದ ಹೊಲದಾಗ ಕಂಪ್ಲೇಂಟ್ ಕೊಟ್ಟಂತೆ ಕಂಪ್ಲೇಂಟ್ ತೊಗೊಂಡಿಲ್ಲ ಇವು ಸತತವಾಗಿ 3 ವರ್ಷದಿಂದ ಅಕ್ರಮವಾಗಿ ಹೊಡಿತಾ ಇಲ್ಲ ನಿರಂತರ ಜೊತೆ. ಇವು ಜಮೀನ್ ಮೇಲೆ ಹೇಳ್ಕೊಂಡ ಇದ್ದಾರೆ. ಯಾಕೆಂದ್ರೆ ಜೈ ಶಾಮೀಲಾಗಿದ್ದಾರಲ್ಲ, ಜೈ ಶಾಮೀಲಾದ್ಮೇಲೆ ಮತ್ತೆ ಟೆನ್ಷನ್ ಅಂತ ತೆಗೆದಿಲ್ಲ. ಅವ್ನು ಜೈ ಒಂದೇ ಗ್ರಾಮದಾಗಿ ತೆಗೆದಿಲ್ಲ. ಇವತ್ತು ಪ್ರಾಣ ತೆಗೆದ್ರು, ಲೈನ್ ತೆಗಿಲಿಲ್ಲ, ಪ್ರಾಣ ತೆಗೆದ್ರು ಅಷ್ಟೇ. ನಮಗೆ 25 ಲಕ್ಷ ರೂಪಾಯಿ ಅವ್ರಿಗೆ ಪರಿಹಾರ ಕುಟುಂಬ ಸಿಗೋವರೆಗೂ ಕೂಡ ನಾವು ನ್ಯಾಯ ಬಿಟ್ಟು ದೊರಕಲ್ಲ ಸರ್. ಅವರು 3 ವರ್ಷ ಆಯ್ತು. ನೀವು ಹೇಳಿದ್ರಾ ನಾವು ಹೇಳಿಲ್ಲ, ಅಕ್ಕಪಕ್ಕ ಹೊಲ್ದಾರ ಹೇಳಿದ್ದಾರೆ.
ರಾಗಿ ಬಿತ್ತಕ್ಕೆ ಅಂತ ಟ್ಯಾಕ್ರಿ ಓಡ್ಸಕ್ಕೆ ಹೋಗಿದ್ದು ಅವ್ರು ಅಲ್ಲಿ ತಂತಿ ಮುಟ್ಟಿ ಸತ್ತೋಗಿದ್ದು ಸರ್ ನಾನು ನಮ್ಮಮ್ಮ ಎಲ್ಲ ಸಂಪೂರ್ಣವಾಗಿ ಎಸ್ ಸಿ ಜಮೀನುಗಳೇ ಇರೋದು, ನಮ್ಮದು ಸಹ ಜಮೀನಿದೆ. ಹಾಗಾಗಿ ನಾವು ಇವತ್ತು ಹೋಗಿ ಏನಾರು ಹೋಗಿ ಇನ್ ಕೇಸ್ ಅದನ್ನು ಮುಟ್ಟಿದ್ರು ಸಹ ಮೋಸ್ಟ್ ಆಫ್ ಆಲ್ ನಾವು ಹೋಗ್ತಿದ್ದು 12 ಕಿಲೋಮೀಟರ್ಗೆ ವ್ಯಾಪಿಸಿದೆ ಅಂತಂದರೆ ಈ KEB ಡಿಪಾರ್ಟ್ಮೆಂಟ್ ಏನು ಮಾಡ್ತಾಯಿದೆ ಸರ್. ಒಂದು KEB ಡಿಪಾರ್ಟ್ಮೆಂಟಿಗೆ ಏನು ಗೊತ್ತು, ಯಾವುದೇ ಒಂದು ಲೈನ್ ಕೊಡಬೇಕಾದ್ರೆ ಒಂದು ಅವರಿಗೊಂದು ಮಾನದಂಡ ಇರ್ಬೇಕು ಸರ್. ಆ ಕೊಟ್ಟರಂದ್ಮೇಲೆ ಅದನ್ನು ಅಟ್ಲೀಸ್ಟ್ ಕೊಡಬೇಕಾದ್ರೆ ಹೆಂಗೆ ಕೊಟ್ಟರು, ಯಾವ ಲೈನಿಂದ ಕೊಡ್ತಾವ್ರೆ, ಅದಕ್ಕೇನಾರ ಸಮಸ್ಯೆ, ಅದು ಇಷ್ಟೇ ಡಿಸ್ಟೆನ್ಸ್ ಅಂತಾಗಿದ್ದೀರಿ ಸರ್. ಒಂದು ಲೈನ್ ಕೊಡಬೇಕಾದ್ರೆ ಒಂದು ಅದು ಕನಿಷ್ಠ 500, 600, 1000 ವೇ ಆಗ್ತಿರುತ್ತೆ. ಜಸ್ಟ್ ಮುಟ್ಟಿದ್ರು ಸಹ ಏನಾರ ಒಂದು ಆಗ್ತಾರೆ. ಪಾಪ ಅವರು ಬಡ ರೈತರು ಬೇರೆ ಜಮೀನುಗಳು ಮಾಡಿಕೊಂಡು ಇವತ್ತು ಒಂದು ಜೀವನ ಮರೆಯಂಥ ಫ್ಯಾಮಿಲಿ ಅದು. ಈಗ ನಮ್ಮ ಅಲ್ಲಿ ನಮ್ಮ ಸಹ ಪಕ್ಕದ ಜಮೀನು ನಮ್ಮದು, ಆ್ಯಕ್ಚುಲಿ ಪಕ್ಕದ ಜಮೀನು ನಮ್ಮದು. ಇವತ್ತು ನಾವು ಹೋಗಿ ಮುಟ್ಟಿದ್ರು ಸಹ ನಾವು ಅದು ಗ್ರೌಂಡ್ ಆಗಿದೆ ಅಂದಮೇಲೆ ಅವ್ರು ಹೋಗಿದ್ದಾರೆ. ಒಂದು ಎರಡನೇದು ಹೆಂಗೆ ಗೊತ್ತಾ, ಈಗ ನಮಗೆ ಹೆಂಗೆ ಗೊತ್ತಾ, ಈಗ ಆಗಿರೋಂಥ ಪರಿಸ್ಥಿತಿ ಈಗ ಪಾಪ ಅವ್ರಿಗೆ ಆ ಹುಡುಗ ಏನಾರ ಮಾಡೋ ಸ್ಥಿತಿಗಿದ್ದಾನೆ ಹುಡುಗ ಇಲ್ಲ. ಅವ್ರ ಮಿಸ್ಸಸ್ಸಿಗೆ ಆ್ಯಕ್ಚುಲಿ ಏನು ಗೊತ್ತಾ, ಹಾರ್ಟ್ ಪೇಷಂಟ್ಸ್ ಅಂತೆ. ಒಂದು ಈಗ ಸರ್ಕಾರದಲ್ಲಿ ನಾವು ಅವ್ರು ಹಾಕ್ಯಂದರೆ ಇವ್ರು ಹಾಕ್ಯಂದ್ರೆ ನಮಗೆ ಅದು ಅನಾವಶ್ಯಕ. ಈಗ ನಮಗೆ ಬೇಕಾಗಿರೋದು ಹೆಂಗೆ ಗೊತ್ತಾ, ಆ ಸತ್ತಿರೋಂಥ ಕುಟುಂಬಕ್ಕೆ ಪರಿಹಾರ ಬೇಕು, ಸರ್ಕಾರದಿಂದಲೇ ಬೇಕದು. ಇವ್ರು ಬೆಳೆ ಬ್ಯಾಸ ಹೊಡೆಯಕ್ಕೆ ಹೋಗಿದ್ದಾರೆ, ಅವರು ಕರೆಂಟ್ ಗ್ರೌಂಡ್ ಆಯ್ತಂತೆ ಇವರು ಹೇಳಿದ್ದಾರೆ, ತಿಕ್ಸಿಲ್ಲ. ಇವ್ರು ಇವರೆಲ್ಲ ದುಡ್ಡು ಇಸ್ಕೊಂಡು ಅವ್ರೇನೋ ಸಂಬಂಧ ಅಂತೆ, ದುಡ್ಡು ಇಸ್ಕೊಂಡು ಕರೆಂಟ್ ಕೊಟ್ಟಿದ್ದಾರೆ. ಇವತ್ತು ನಮ್ಮ ಬಾವ ಸತ್ತೋಗಿದ್ದಾರೆ. ಅದೇನು ಪರಿಹಾರ ಕೊಡ್ತಾನೆ, ಜೈಯಿಂದ ಮುಖಾಂತರ ಪರಿಹಾರ ಬರಬೇಕು. ಕೋರ್ಟ್ಗಟ್ಟಲೆ ಜೈ ದುಡ್ಡು ಮಾಡಿದ್ದಾನೆ ಬಸವರಾಜಪುರ ಕೋರ್ಟ್ಗಟ್ಟಲೆ ದುಡ್ಡು ಮಾಡಿದ್ದಾರೆ. ನಮ್ಮ ತಾಲೂಕಿಗೆ ಯಾರ್ಯಾರು ಜೈ ಇದ್ದಾರೆ ಎಲ್ಲ ದುಡ್ಡು ಮಾಡಿದ್ದಾರೆ. ನಾನು ವರ್ಕ್ ಮಾಡ್ತೀನಿ, KB ವರ್ಕ್ ಮಾಡ್ತೀನಿ ಚೂರ ಸರ ದುಡ್ಡು ಮಾಡ್ಯಾರ. ಅವು ಮುಗಿಗೆ ನನಗೆ ಪರಿಹಾರ ಕೊಡಿ ನಮ್ಮ ಅಕ್ಕನ ಮಗ. KBಯಿಂದ ಜೈನ ಅರೆಸ್ಟ್ ಮಾಡಬೇಕು. 9ನೇ ಕ್ಲಾಸ್ ಓದ್ತೈತಿ ಹುಡುಗ, ಆ ಹುಡುಗಗೆ ನ್ಯಾಯ ಸಿಗಬೇಕು. ಅವ್ರ ಅಮ್ಮಗೆ ಹಾರ್ಟ್ ಆಪ್ರೇಷನ್ ಆಗಿದೆ, ಅವ್ರನ್ನ ನೋಡ್ಕೊಂಡವ್ರು ಯಾರೂ ಇಲ್ಲ. ಮನೆಯಾಗ ಒಂದು ಒಜ್ಜಿ ಐತಿ ಸಣ್ಣದು, ವಯಸ್ಸಾಗಿರೋ ಒಜ್ಜಿ. ಆ ಒಜ್ಜಿ ನೋಡ್ಕೊಂಡಾರ್ದಿಕ್ಕಿಲ್ಲ, ಒಜ್ಜಿ ಹೋಗಿ ಊಟ ಇಲ್ಲ, ಬೆಳಗಿಂದ ಹಿಂಗೆ ಆಯ್ತಿ ಅಂತ ಹೇಳೇ ಇಲ್ಲ, ಮಗ ಸತ್ತೋಯ್ತಿ ಅಂತ ಹೇಳೇ ಇಲ್ಲ. ಆ ಒಜ್ಜಿ ಒಂದು ಮನೆಯಾಗೈತಿ, ಅಲ್ಲಿ ಊರ ಜನನೆಲ್ಲ ಕೇಳ್ತೈತಿ, ಯಾಕೆ ಇಷ್ಟೊಂದು ಜನ ಬರ್ತಾಯಿದ್ದೀರಿ ಅಂತ ಕೇಳ್ತೈತಂತೆ. ಅವು ಏನೂ ಇಲ್ಲ, ನಿನ್ನ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗಿ ಬಂದಿದ್ದೀವಿ ಅಂತ ಹೇಳಿದ್ದಾರೆ. ಅಮ್ಮ ಮಗ ಸತ್ಯನೇ ಅಂತ ಹೇಳಿಲ್ಲ. ನಮಗೆ ನ್ಯಾಯ ಬೇಕು. ಕರೆಂಟಿನಿಂದ ನಮ್ಮ ಮಾಮ ತೀರೋಗಿದೆ. ನಮಗೆ ಜೈನ್ ಹೊರಗೆ ಕರೆಸ್ರಿ, ನಮಗೆ ನ್ಯಾಯ ಬೇಕು. ಪ್ರಾಣ ತಗೊಂಡಿದ್ದಾರೆ, ಕ್ರಮ ತಗೊಂಡಿಲ್ಲ, ಪ್ರಾಣ ತಗೊಂಡಿದ್ದಾರೆ. ಒಬ್ಬ ರೈತ ಬಡ ರೈತನ ಪ್ರಾಣ ತಗೊಂಡಿದ್ದಾನೆ. ನಮಗೊಂದು ನ್ಯಾಯ ಕೊಡಿಸ್ರಿ, ಅಷ್ಟೇ ನಾವು ಕೇಳ್ಕೊಂತಾರದು. ಜೈ ಅರೆಸ್ಟ್ ಆಗಬೇಕು, ನಮಗೆ ಪರಿಹಾರ ಬೇಕು, ನ್ಯಾಯ ಸಿಗ್ಬೇಕು, ನಮಗೆ ನ್ಯಾಯ ಸಿಗಬೇಕು. ಹುಡುಗನ ತಾಯಿ ಹಾರ್ಟ್ ಪೇಷಂಟು, ಇವನೇ ಅವ್ರ ಮನೆಗೆ ಆಧಾರ ಸ್ತಂಭ ಆಗಿದ್ದು. ಇವತ್ತು ಅವ್ನು ಕಳ್ಕೊಂಡ್ಬಿಟ್ಟಿದ್ದಾನೆ. ಈಗ ಅವ್ನ ಮುಂದಿನ ಜೀವನ ಹೆಂಗೆ ಮಾಡೋದು, ಆ ಹುಡುಗಿಗೆ ಎಜುಕೇಷನ್ನು ಓದಿಸ್ಬೇಕು. ಅವರಮ್ಮ ಹಾರ್ಟ್ ಪೇಷಂಟು, ಆ ಕಾರಣದಿಂದ ಆಮೇಲೆ ಈಗೇನು ಜೈ ಇದ್ದಾರೆ ಇವ್ರನ್ನ ಫಸ್ಟು ಜೈಲಿಗೆ ಹಾಕಬೇಕು. ಆಮೇಲೆ ನಿರಂತರ ಜ್ಯೋತಿ ಕರೆಂಟ್ ಕನೆಕ್ಷನ್ ತೊಗೊಂಡಿರೋದು, ಅದನ್ನು KEB ಅವರು ಅದನ್ನು ಯಾಕೆ ಕೊಟ್ಟರು, ಯಾರ ಕಡೆಯಿಂದ ಕೊಟ್ಟಿದ್ದಾರೆ ಗೊತ್ತಿಲ್ಲ. ಹಾಗಾಗಿ ಯಾರು ಹೇಳ್ಕೊಂಡಿದ್ದಾನೆ ಕರೆಂಟ್ ಕನೆಕ್ಷನ್ ಅವನು ಫಸ್ಟ್ ಒಳಗೆ ಹಾಕಿಸ್ಬೇಕು. ಅವರಿಬ್ಬರು ಫಸ್ಟ್ ಒಳಗೆ ಹೋಗಬೇಕು. ಹೌದು, ಅವರಿಬ್ಬರು ಫಸ್ಟ್ ಒಳಗೆ ಹೋಗಬೇಕು. ನಮ್ಮ ಆಗ್ರಹ ಸರ್ಕಾರದಿಂದ, KEB ಡಿಪಾರ್ಟ್ಮೆಂಟಿಂದ ಹುಡುಗನಿಗೆ ನ್ಯಾಯ ಕೊಡಿಸ್ಬೇಕು. ಎಷ್ಟೋ ಹೆಣ್ಮಕ್ಳು ಸರ್ ನಾನು ದಪ್ಪ ಇದ್ದೀನಿ, 90 kg ಇದ್ದೀನಿ ಸರ್, 60 kgಗೆ ಬರಬೇಕು ಸರ್, ಜೊತೆಗೆ PCOD ಕಂಟ್ರೋಲ್ ಆಗಬೇಕು ಸರ್ ಅಂತ ಯೋಚನೆ ಮಾಡ್ತಿದ್ದೀರಾ. 90 kgಯಿಂದ 60 kgಗೆ ಬರಬೇಕು ಅಂತಂದರೆ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ 100% ನೀವು 60 kgಗೆ ಬಂದೇ ಬರ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.